ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಂಗುಡೆ ಮೀನಿನ ಸಾರು ಯಾವ ಥರ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಬೇಕಾದರೆ ಸನ್ಫ್ಲವರು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಾಧಾರಣ ಒಂದು 15ರಿಂದ 16 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಮೊದಲಿಗೆ ನಾವು ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು. ಇದು ಸ್ವಲ್ಪ ಕಾದ ನಂತರ ನಾವು ಗುಂಟೂರು ಮೆಣಸನ್ನು ಬಾಣಲೆಗೆ ಹಾಕಬೇಕು. ಅಂದರೆ ನಾನಿಲ್ಲಿ 5ರಿಂದ 6 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಹೀಗೆ ಇದು 2 ಮೆಣಸನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಇಷ್ಟು ಕಾಯುವ ತನಕ ಫ್ರೈ ಮಾಡಿಕೊಂಡಿರಬೇಕು. ಹೀಗೆ ಚೆನ್ನಾಗಿ ಫ್ರೈ ಆದರೆ ಮಸಾಲ ಒಳ್ಳೆ ಟೇಸ್ಟ್ ಬರ್ತದೆ. ನಂತರ ಅದೇ ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ಇದನ್ನು ಸಹ ಹೀಗೆ ನೋಡಿ ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು, ಅಂದರೆ ಕಾಯಿಸಬೇಕು. ಇದು ಒಂದು ಮೀಡಿಯಮ್ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ನಂತರ ಕಾಳು ಮೆಣಸು ನಾನಿಲ್ಲಿ ಸಾಧಾರಣ ಒಂದು 15ರಿಂದ 16 ಕಾಳು ಮೆಣಸು ತಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಹೀಗೆ ಕಾಯಿಸಬೇಕು, ಅಂದರೆ ಫ್ರೈ ಮಾಡಬೇಕು. ಈ ಟೈಪ್ ನೋಡಿ, ಅಂದರೆ ಒಳ್ಳೆ ಕಾದರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರ್ತದೆ. ನಂತರ ಒಂದು ಜಾರಿಗೆ ಹಾಕಿ ಅದಕ್ಕೆ ಮೆಣಸನ್ನೆಲ್ಲ ಹಾಕಿ ತರಿಯಾಗಿ ಪೌಡ್ರ್ ಮಾಡಿಕೊಳ್ಬೇಕು. ಅಂದರೆ ನೀರು ಹಾಕಬಾರ್ದು, ಹಾಗೆ ಫಸ್ಟಿಗೆ ಈ ಥರ ನೋಡಿ ಪೌಡ್ರ್ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಈರುಳ್ಳಿ, 15ರಿಂದ 16 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಇದನ್ನೆಲ್ಲ ಹಾಕಿ ನೀರು ಹಾಕಿ ಹೀಗೆ ರುಬ್ಬಿಟ್ಟುಕೊಳ್ಬೇಕು. ಅಂದರೆ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ ಮೀನಿನ ಸಾಂಬಾರಿಗೆ. ನಂತರ ಅದೇ ಬಾಣಲೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ತಗೊಂಡಿದ್ದೇನೆ. ಅಂದರೆ ಇಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೇನೆ. ಕೋಕೋನಟ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ನಂತರ ಅದಕ್ಕೆ ಸಾಸಿವೆ ಹಾಕಿದ್ದೇನೆ. ಅದು ಚಿಟಪಟ ಅಂದಮೇಲೆ ನಾವು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಬೇಕು. ನಂತರ ಕಾಯಿ ಮೆಣಸು, ಹಾಗೆ ಶುಂಠಿ, ಅಂದರೆ ಕಾಯಿ ಮೆಣಸು ನಾನಿಲ್ಲಿ 2 ಕಾಯಿ ಮೆಣಸು ತಗೊಂಡಿದ್ದೇನೆ. ಶುಂಠಿ ಅರ್ಧ ಇಂಚಿನಷ್ಟು ತಗೊಂಡಿದ್ದೇನೆ. ಇದನ್ನೆಲ್ಲ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಸಾಧಾರಣ ಬ್ರೌನಿಷ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಬೇಕಾದರೆ ಇವಾಗ ಟೊಮೆಟೊ ಸಹ ಹಾಕ್ಬೋದು. ನಾನು ಹುಣಸೆ ಹುಳಿ ಜಾಸ್ತಿ ತಗೊಂಡಿದ್ದರಿಂದ ಟೊಮೆಟೊವನ್ನು ಯೂಸ್ ಮಾಡಲಿಲ್ಲ. ನಂತರ ನಾವು ರುಬ್ಬಿಟ್ಟಂತಹ ಈ ಮಸಾಲವನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ನಂತರ ಸಾಧಾರಣ 1-2 ಗ್ಲಾಸಿನಷ್ಟು ನೀರನ್ನು ಆ್ಯಡ್ ಮಾಡಬೇಕು ಈ ಮಸಾಲೆಗೆ. ಈ ಮಸಾಲವನ್ನು ಸ್ವಲ್ಪ ನೀರಾಗಿಯೇ ಇಡಬೇಕು. ಅಂದರೆ ಸ್ವಲ್ಪ ನೀರಾಗಿದ್ದರೆ ಒಳ್ಳೆಯದು. ಯಾಕಂದರೆ ಇದು ಸಾಧಾರಣ 1-2 ನಿಮಿಷಗಳ ಕಾಲ ಕುದಿಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಮಾಡಿದರೂ ತೊಂದರೆ ಇಲ್ಲ. ನೋಡಿ, ನಾನೀಗ ತೋರಿಸ್ತೇನೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಅದಕ್ಕೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈವಾಗಲೇ ಹಾಕಬೇಕು. ಹೀಗೆ ಇದನ್ನೆಲ್ಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಅಂದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ನೋಡಿ, ನಂತರ ಇದನ್ನು ಸಾಧಾರಣ 2 ನಿಮಿಷಗಳ ಕಾಲ ಕುದಿಸಿದ ನಂತರ ನೋಡಿ ಈ ಥರ ಇದು ಮಸಾಲೆ. ಈ ಮಸಾಲೆಗೆ ನಾವು ಕಟ್ ಮಾಡಿಟ್ಟಂತಹ ಈ ಮೀನನ್ನು ಈ ಥರ ಇಟ್ಟುಕೊಂಡು ಹೋಗಬೇಕು. ಈ ಥರದ ಅಗಲವಾದ ಬಾಣಲೆ ತಗೊಂಡ್ರೆ ಒಳ್ಳೆಯದು. ಅಂದರೆ ನಮಗೆ ಸರ್ವ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ, ಮತ್ತು ಮೀನು ಸಹ ಪುಡಿ ಆಗೋದಿಲ್ಲವು. ಹೀಗೆ ಇಟ್ಟಾದ ನಂತರ ಈ ಮಸಾಲೆಯನ್ನು ಸ್ಪೂನಲ್ಲಿ ಇದರ ಮೇಲೆ ಸ್ಪ್ರೆಡ್ ಮಾಡಬೇಕು. ಹೀಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದರೆ ಮೀನಿಗೆ ಒಳ್ಳೆಯ ಟೇಸ್ಟ್ ಸಿಗ್ತದೆ.
ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ಈ ಮೀನಲ್ಲಿ ಮೊಟ್ಟೆ ಇದ್ರಿಂದ ನಾನು ಮೊಟ್ಟೆಯನ್ನು ಸಹ ಹಾಕಿದ್ದೇನೆ. ಅಂದರೆ ಸ್ವಲ್ಪವೇ ಮೊಟ್ಟೆ ಇತ್ತು, ಅದಕ್ಕೋಸ್ಕರ ಈ ಮೀನಿನ ಮೊಟ್ಟೆಯನ್ನು ಸಾಂಬಾರಿಗೆ ಹಾಕಿದ್ದೇನೆ. ಬೇಕಾದರೆ ನಿಮಗೆ ಇದನ್ನು ಬೇರೆ ಮೀನಿನ ಮೊಟ್ಟೆ ರೆಸಿಪಿ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಸ್ವಲ್ಪವೇ ಇದರಿಂದ ನಾನು ಸಾಂಬಾರಿಗೆ ಹಾಕಿದ್ದೇನೆ. ಇನ್ನೊಂದು ಸಲ ಬೇಕಾದರೆ ನಾನು ಮೀನಿನ ಮೊಟ್ಟೆ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ. ನಂತರ ಇದನ್ನು ಸಾಧಾರಣ 1 ನಿಮಿಷ ಹೀಗೆ ಮುಚ್ಚಿ ಹಾಕಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದಿದಿದೆ, ಹಾಗೆ ಮೀನು ಸಹ ಬೆಂದಿದೆ. ಈಗ ಸ್ಟವನ್ನು ಆಫ್ ಮಾಡಿದರೆ ಸಾಕು. ಈಗ ನಮ್ಮ ಮೀನಿನ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ಹೀಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.